ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನು ಅಂತ ಅಂದ್ಬಿಟ್ಟು ವಿಷಯ ಗೊತ್ತಾಗಿರುತ್ತೆ. ಇವತ್ತು ನನ್ನ ವೀಕ್ ಆಫ್ ಇದ್ದಾಗ, ಅಂದರೆ ರಜಾ ಇದ್ದಾಗ ನನ್ನ ಫುಲ್ ಡೇ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಪ್ಲೀಸ್ ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನು ನನ್ನ ದೊಡ್ಡ ಮಗ ಓಜಸ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಾಯಿತು. ನಮ್ಮ ಅತ್ತೆ ಮತ್ತು ನನ್ನ ಮಗ ಇಬ್ಬರೂ ಹೊರಟೋದ್ರು. ಇನ್ನು ನಮ್ಮ ಹಸ್ಬೆಂಡು ಮತ್ತು ಚಿಕ್ಕ ಪಾಪು ರೂಮಲ್ಲಿ ಮಲ್ಕೊಂಡಿದ್ರು. ಅಷ್ಟೊತ್ತಿಗೆ ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಆಚೆ ಬೇರೆ ಹೋಗಬೇಕಾಗಿತ್ತು. ಅದಕ್ಕೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಡೈಲಿ ಎಷ್ಟೇ ಕ್ಲೀನ್ ಮಾಡಿ ಎಷ್ಟೇ ಕಸ ಗುಡಿಸಿ ನೆಕ್ಸ್ಟ್ ಡೇ ಅದಕ್ಕಿಂತ ಜಾಸ್ತಿ ಡಸ್ಟು ಕಸ ಬಂದೇ ಬರುತ್ತೆ. ಯಾಕಂದರೆ ನಮ್ಮದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಡಸ್ಟ್ ಜಾಸ್ತಿನೇ ಬರುತ್ತೆ. ಡೈಲಿ ಕ್ಲೀನ್ ಮಾಡಿಲ್ಲ ಅಂತ ಅಂದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಇವಾಗ ಅಬ್ಸರ್ವ್ ಮಾಡಿರ್ಬೋದು, ಇದೇನಿದು ವಾಯ್ಸ್ ಚೇಂಜ್ ಆಗಿದೆ ಅಂತ. ಹೌದು, ನನಗೆ ವಾಯ್ಸ್ ಚೇಂಜ್ ಆಗಿದೆ ಸಿಕ್ಕಾಪಟ್ಟೆ. ಅಂದರೆ ಡಸ್ಟ್ ಅಲರ್ಜಿ ಆಗಿ ಗಂಟ್ಲೆಲ್ಲ ಕಡ್ತಾ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಯಪ್ಪ ಅಂತ ಅನಿಸುತ್ತೆ. ಆದ್ರೂ ವಾಯ್ಸು ನಾನೇ ಕೊಡಬೇಕು. ವಿಡಿಯೋ ಮಾಡ್ತಾನೆ ವಾಯ್ಸ್ ಕೊಡೋದಕ್ಕಾಗೋದಿಲ್ಲ, ಏನಕ್ಕಂದರೆ ಸೌಂಡ್ ಬರ್ತಾ ಇರುತ್ತೆ. ನನ್ನ ಮಗ ಚಿಕ್ಕ ಮಗ ಬೇರೆ ಮಲ್ಕೊಂಡಿರ್ತಾನೆ. ನಾನು ಮಾತಾಡೋದು ಸೌಂಡ್ ಏನಾದರೂ ಕೇಳಿದ್ರೆ ಎದ್ದು ಬಿಡ್ತಾನೆ. ಅವನು ಎದ್ದರೆ ಇನ್ನೂ ಗೊತ್ತಲ್ಲ, ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ, ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ಮತ್ತು ವಾಯ್ಸ್ ಮಾತಾಡಬೇಕು ಅಂತಲೂ ತಲೆ ಮಾಡೋದಿಲ್ಲ. ಹಾಗೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಮನೆ ಆವಾಗ ತಾನೇ ಒರೆಸಿದೆ. ನಾನು ಮನೆ ಒರೆಸಿದ್ಮೇಲೆ ಬೆಡ್ಡೆಲ್ಲ ಸರಿ ಮಾಡ್ತಾಯಿದ್ದೆ. ಸೋಫಾದು ನೀರು ಹಾಗೇ ಇತ್ತು, ಸ್ವಲ್ಪ ತೇವ ಹೆಂಗೆ ಜಾರ್ತು ಅಂದರೆ ನಮ್ಮ ಮನೆ ಟೇಲ್ಸ್ ಬಂದುಬಿಟ್ಟು ಸ್ವಲ್ಪ ಸಿಕ್ಕಾಬಟ್ಟೆ ಜಾರುತ್ತೆ. ಅದರಿಂದ ಜಾರಿ ಬಿದ್ದುಬಿಟ್ಟೆ ಕೆಳಗಡೆ, ಅಂದರೆ ಸೋಫಾ ಮೇಲೆ. ಯಪ್ಪ, ನನಗೆ ಇನ್ನೊಂದು ವಿಷಯ ಏನು ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡ್ಕೊತೀನಿ. ಆ ವಿಡಿಯೋ ಮಾಡಿಲ್ಲ, ಯಾವಾಗಾದರೂ ಒಂದಿನ ಅದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಅದು ಫುಲ್ ಟಯರ್ಡ್ ಆಗಿರುತ್ತಾ, ಅದ್ರ ಮಧ್ಯದಲ್ಲಿ ಮತ್ತೆ ಮನೆ ಕೆಲಸ ಇರುತ್ತಾ, ಸಿಕ್ಕಾಬಟ್ಟೆ ಸುಸ್ತಾಗ್ತಾ ಇರುತ್ತೆ. ನಾನು ಇನ್ನೂ ಟೀ ಕಾಫಿ ನೀರು ಏನೂ ಕುಡ್ದಿಲ್ಲ. ಸ್ವಲ್ಪ ಟಯರ್ಡ್ ಆಗ್ತಾಯಿತ್ತು. ಅದಕ್ಕೇ ಒಂಥರ ಏನು ಕೆಲಸ ಮಾಡೋದಕ್ಕೂ ಬೆಳಗ್ಗೆ ಮೂಡೇ ಇರೋದಿಲ್ಲ. ರಜಾ ಅಂತ ಬಂತು ಅಂದರೆ ನಿದ್ದೆ. ಆವತ್ತೂ ನಿದ್ದೆ ಮಾಡೋಕ್ಕಾಗಲ್ಲ. ಅದು ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಸ್ಟಾರ್ಟ್ ಆಯಿತು ಅಂದರೆ ನಿದ್ದೆಗೆ ಟಾಟಾ ಬಾಯ್ ಹೇಳಲೇಬೇಕು. ಇನ್ನು ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇದು ವೀಕ್ಲಿ ಒನ್ಸು ನಂದು ಏನು ಮನಿ ಪ್ಲ್ಯಾಂಟ್ಸ್ ಗಿಡಗಳನ್ನೆಲ್ಲ ನಾನು ಅಡುಗೆ ಮನೆಯಲ್ಲೇ ಇಟ್ಟಿದ್ದೆ, ಅದನ್ನೆಲ್ಲ ನೀರು ಚೇಂಜ್ ಮಾಡ್ತೀನಿ, ಎಲೆಗಳೆಲ್ಲ ಕ್ಲೀನ್ ಮಾಡ್ತೀನಿ. ಯಾಕಂದರೆ ನಮ್ಮ ಥರನೇ ಅಲ್ವಾ ಅವನು, ಪಾಪ ಉಸಿರಾಡುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಎಷ್ಟು ಕ್ಲೀನಾಗಿ ಇಟ್ಕೊತೀವಿ ಅಷ್ಟೇ ನಮಗೂ ಒಳ್ಳೆಯದು ಕೂಡ. ಅದು ಅಡುಗೆ ಮಾಡಿದ್ದು ಅಂಟೆಲ್ಲ ಆಗೋಗಿರುತ್ತೆ, ಅದ್ರ ಮೇಲೆ ಬಂಕ ಥರ ಕೂತ್ಕೊಂಡಿರುತ್ತೆ ಎಲೆಗಳ ಮೇಲೆ. ಅದಕ್ಕೇ ಅದನ್ನು ಎಲೆಗಳನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು ನಮ್ಮ ಹಸ್ಬೆಂಡ್ ಎದ್ದು ಬಂದರು. ನನ್ನ ಮಗ ಮಲಗಿರ್ತಾನೆ, ಇನ್ನೊಂದು 2 ನಿಮಿಷ ಅವನು ಎದ್ದು ಬರ್ತಾನೆ. ನೋಡ್ತಾ ಇದೆ ಮಲ್ಕೊಂಡಿದ್ದಾನ ಎದ್ದನಂತ. ಏನಕ್ಕಂದರೆ ಮಂಚದ ಕೆಳಗಡೆಯಿಂದ ಇಳಿದ್ಬಿಡ್ತಾನೆ ಅಂತ ಭಯ. ಇನ್ನು ಮುಗೀತು ಕೆಲಸ ಎಲ್ಲ, ಕೂತಿದ್ದು. ನಮ್ಮ ಮನೆಯವರು ಏನೋ ಮಾಡ್ತಾ ಇದ್ದಾರೆ, ಟೀ ಕಾಯಿಸ್ತಾ ಇದ್ದಾರೆ ಅನಿಸುತ್ತೆ. ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡಬೇಕು. ಎದ್ದ ಅವನು. ಎದ್ದ ತಕ್ಷಣವೇ ಆಲ್ರೆಡಿ ಟೈಮ್ ಆಗಿತ್ತು, 10:30 ಆ ಥರ ಆಗೋಗಿತ್ತು. ಲೇಟೇ ಆಗೋಯಿತು ಪಾಪ. ಸರಿ ಅಂದ್ಬಿಟ್ಟು ಅವನಿಗೆ ತಿನ್ನಿಸ್ಬಿಡೋಣ ಫಸ್ಟು. ತಿನ್ಸಾದ್ಮೇಲೆ ಮತ್ತೆ ಸ್ನಾನ ಮಾಡಿಸಿ ಮಲಗಿಸ್ಬೇಕು ಅವನಿಗೆ. ಸ್ನಾನ ಮಾಡಿಸೋ ವೀಡಿಯೋನ ಇದರಲ್ಲಿ ಹಾಕಿಲ್ಲ ನಾನು, ತಿನ್ನಿಸಿರೋ ವೀಡಿಯೋ ಮಾತ್ರ ಹಾಕಿದ್ದೀನಿ. ಇನ್ನು ಅವನ್ನ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ಆಚೆ ಬೇರೆ ಹೋಗಬೇಕು.
ಇನ್ನು ಇವನಿಗೆ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಆಟ ಆಡಿಸ್ಬಿಟ್ಟು ಮತ್ತೆ ನಿದ್ದೆ ಬರುತ್ತೆ ಅವನಿಗೆ. ನಿದ್ದೆ ಅಂತಂದರೆ ತಿನ್ಸಿದ್ಮೇಲೆ ಮಕ್ಕಳಿಗೆ ನಿದ್ದೆ ಬಂದೇ ಬರುತ್ತೆ. ಮಲಗಿಸ್ಬಿಟ್ಟು ಬೇರೆ ಕೆಲಸ ನೋಡ್ಕೊತೀನಿ. ಅದಾದಮೇಲೆ ಸ್ನಾನ ಮಾಡಿಸ್ಬಿಟ್ಟು ಆಚೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬಂದು ಇನ್ನು ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡೋಣ. ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಏನೇ ಏರುಪೇರು ಬರಲಿ, ಅಂದರೆ ಕಷ್ಟ ಸುಖ ಏನೇ ಬರಲಿ, ಹಾಗೆ ಯಾರೇ ಇರಲಿ ಜೊತೆಯಲ್ಲಿ, ಯಾರೇ ಬಿಟ್ಟು ಹೋಗಲಿ, ದಯವಿಟ್ಟು ತುಂಬ ಸ್ಟ್ರಾಂಗಾಗಿರಿ. ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಕಷ್ಟದಲ್ಲಿದ್ದೀನಿ, ನನಗೆ ಯಾರೂ ಇಲ್ಲ, ಆ ಥರ ನನ್ನ ವಿಷಯದ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ. ನಾನು ಹೇಳ್ತಿರೋ ವಿಷಯ ಬಂದು ಕೆಲವೊಂದು ಹೆಣ್ಮಕ್ಳು, ಹಾಗೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಇದು ಅನ್ವಯಿಸ್ಬೋದು. ದಯವಿಟ್ಟು ಇಂಡಿಪೆಂಡೆಂಟಾಗಿ ಇರಿ. ಹಾಗೆ ಇಂಡಿಪೆಂಡೆಂಟ್ ಆಗಿ ಅಂತ ಅಂದರೆ ಗಂಡ ಮಕ್ಕಳನ್ನ ಬಿಟ್ಟು ಇಂಡಿಪೆಂಡೆಂಟ್ ಆಗಿರಿ, ಫ್ಯಾಮಿಲಿನ ಬಿಟ್ಟು ಅಂತ ಹೇಳ್ತಾ ಇಲ್ಲ. ನಿಮ್ಮದು ಓನ್ ಡಿಸಿಷನ್, ಅಂದರೆ ನಿಮ್ಮ ಜೀವನದ ಬಗ್ಗೆ ನೀವು ನಿರ್ಧಾರ ತಗೊಳ್ಳೋ ರೈಟ್ಸು ನಿಮಗಿರುತ್ತೆ. ಆದಷ್ಟು ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಹಾಗೆ ನಮ್ಮ ಸುತ್ತಮುತ್ತ ಇರೋರನ್ನ ಕೂಡ ಚೆನ್ನಾಗಿಟ್ಟಿರೋದಕ್ಕೆ ಟ್ರೈ ಮಾಡಿ. ಬೇರೆ ಎಷ್ಟೇ ಕಷ್ಟ ಬರಲಿ, ಅದು ಏನೇ ಆಗಿರಲಿ, ಯಾರದೇ ಸಪೋರ್ಟ್ ಇಲ್ದಿರನೇ ಬದುಕ್ತಾ ಇರಲಿ, ದಯವಿಟ್ಟು ಸ್ಟ್ರಾಂಗ್ ಆಗಿರಿ. ನೀವು ದುಡಿದು ನೀವು ತಿಂದರೂ ಪರವಾಗಿಲ್ಲ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಹಾಗೆ ನಿಮ್ಮ ಜೀವನದಲ್ಲಿ ಮಧ್ಯದಲ್ಲಿ ಹೊಸಬ್ರು ಯಾರೇ ಬರಲಿ ನಿಮ್ಮ ಜೀವನನ ಹಾಳು ಮಾಡೋದಕ್ಕೆ ಅಂತ, ಅವ್ರನ್ನೂ ಕೂಡ ಅಷ್ಟೇ ಎಲ್ಲಿಡಬೇಕು ಅಲ್ಲಿಡಿ. ಯಾರನ್ನೂ ತುಂಬ ಅತಿಯಾಗಿ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಹೇಳ್ತಾ ಇರೋದು ಹೇಗೆ ಅಂತಂದರೆ, ಇಂಡಿಪೆಂಡೆಂಟು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಅಂದರೆ ಈವನ್ ಗಂಡ ಆಗಲಿ, ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ರಿಲೇಟಿವ್ ಆಗಲಿ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಆ ಭಗವಂತ ನಮಗೆ ಅಂತ ಒಂದು ಜೀವನನ ಕೊಟ್ಟಿದ್ದಾನೆ ಅಂತ ಅಂದರೆ, ನಾವೇನಾದ್ರೂ ಅಚೀವ್ ಮಾಡ್ತೀವಿ ಅಂತ, ನಮಗೂ ಒಂದು ಜೀವನ ಇದೆ ಅಂತ ಅರ್ಥ. ಸೊ ನಮ್ಮ ಸುತ್ತಮುತ್ತ ಇರೋರನ್ನ ಖುಷಿಯಾಗಿ ಇಟ್ಕೊಳ್ಳೋಣ. ಹಾಗೆ ನಮ್ಮ ನೆಮ್ಮದಿನ ಹಾಳು ಮಾಡೋರನ್ನೂ ಕೂಡ ದೂರ ಇಡೋಣ. ನಮ್ಮ ಮಕ್ಕಳು, ನಮ್ಮ ಸಂಸಾರ ಅಷ್ಟನ್ನು ಮಾತ್ರ ನೋಡ್ತಾ ಜೀವನನ ನಡೆಸ್ತಾ ಹೋಗಬೇಕು. ಹಾಗೆ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ನಾನು ಹೇಳಿರೋ ಮಾತು 100ಕ್ಕೆ 100 ನಿಜ ಅಂತ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ. ಈಗ ನೋಡಿ, ನನ್ನ ಮಗನ ಜೊತೆಲಿ ಫನ್ ಟೈಮು. ಆಚೆ ಎಲ್ಲೋಗಿದ್ದು ಅಂತನಾ? ಆಚೆ ಏನಿಲ್ಲ, ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಹೋಗಿ ಮಟನ್ ತೊಗೊಬಂದು ಅಡುಗೆನೂ ಮಾಡಾಯಿತು, ಊಟನೂ ಮಾಡಾಯಿತು. ಇವಾಗ ಸಂಜೆ ಆಗಿತ್ತು, ಸಂಜೆ ಆಟ ಆಡ್ತಾಯಿದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್, ಲವ್ ಯು ಆಲ್.